ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಠ್. ಮುಂಬೈ ತಂಡಕ್ಕೆ ಸಿಹಿ, ಮತ್ತೊಂದು ಕಡೆ ಕಹಿ. ಹೌದು, IPL ಪಂದ್ಯಗಳು ಅಂತಿಮ ಹಂತದತ್ತ ಸಾಗುತ್ತಿವೆ. ಲೀಗ್ ಪಂದ್ಯಗಳು ಕೂಡ ಮುಕ್ತಾಯದ ಹಂತಕ್ಕೆ ಬರುತ್ತಿದೆ. ಈ ಬೆನ್ನಲ್ಲೇ ಪ್ಲೇ ಆಫ್ಸ್ ಪಂದ್ಯಗಳು ಕೂಡ ನಡೆಯಲು ಅಖಾಡ ಸಿದ್ಧಗೊಂಡಿವೆ. ಈ ಹೊತ್ತಲ್ಲೇ IPL ಇತಿಹಾಸದಲ್ಲೇ 5 ಬಾರಿ ಚಾಂಪಿಯನ್ ಆಗಿ ಮೆರೆದಾಡಿರುವ ಮುಂಬೈ ತಂಡ ಈ ಬಾರಿಯೂ ಕೂಡ ಅಭೂತಪೂರ್ವ ಫಾರ್ಮ್ನಲ್ಲಿದೆ. ಇಂತಹ ಮುಂಬೈ ತಂಡಕ್ಕೆ ಕಳೆದೊಂದು ವಾರದಿಂದ ವಿದೇಶಿ ಪ್ಲೇಯರ್ಸ್ ಬಗ್ಗೆ ಟೆನ್ಷನ್ ಶುರುವಾಗಿದೆ. ಈಗ ಮುಂಬೈ ತಂಡಕ್ಕೆ ಒಂದು ಕಡೆ ಸಿಹಿ ಸುದ್ದಿ ಸಿಕ್ಕರೆ ಮತ್ತೊಂದು ಕಡೆ ಕಹಿ ಸಿಕ್ಕಿದೆ. IPL ಸೀಸನ್ 18ರಲ್ಲಿ ಆರಂಭದಲ್ಲಿ ಎಡವಿದ್ದರೂ ನಂತರ ಸಿನಿಮೆಯ ರೀತಿಯಲ್ಲಿ ಎದ್ದು ಬಂದು ಉತ್ತಮ ಪ್ರದರ್ಶನ ನೀಡಿರುವ ಮುಂಬೈ ಇಂಡಿಯನ್ಸ್ ತಂಡವು ಪ್ಲೇ ಆಫ್ಸ್ ಹಂತಕ್ಕೇರಲು ಪ್ಲಾನ್ ಅನ್ನು ರೂಪಿಸುತ್ತಿದೆ. ಈ ಯೋಜನೆಗಳ ನಡುವೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ 3 ಸ್ಟಾರ್ ಆಟಗಾರರ ಅಲಭ್ಯವಾಗಿ ಮತ್ತೆ ತ್ರಿವಳಿ ಸ್ಟಾರ್ ಪ್ಲೇಯರ್ಸ್ ಆಗಮನವಾಗಿದೆ. ಪ್ಲೇ ಆಫ್ಸ್ ಹೊಸ್ತಿಲಲ್ಲಿರುವ ಮುಂಬೈ ಇಂಡಿಯನ್ಸ್ ತಂಡದಿಂದ 3 ಆಟಗಾರರು ಹೊರಗುಳಿಯುವುದು ಖಚಿತವಾಗಿದೆ. ಈ 3 ಹೊರಗುಳಿಯುವಿಕೆ ಖಚಿತವಾಗುತ್ತಿದ್ದಂತೆ ಮುಂಬೈ ಫ್ರಾಂಚೈಸಿ ಬದಲಿಯಾಗಿ 3 ಆಟಗಾರರನ್ನ ಆಯ್ಕೆ ಮಾಡಿಕೊಂಡಿದೆ. ಮುಂಬೈ ಇಂಡಿಯನ್ಸ್ ತಂಡದ ಆಲ್ರೌಂಡರ್ ವಿಲ್ ಜಾಕ್ಸ್ ಲೀಗ್ ಪಂದ್ಯದ ಮುಕ್ತಾಯದ ಬೆನ್ನಲ್ಲೇ ತವರಿಗೆ ಹಿಂತಿರುಗಲಿದ್ದಾರೆ. ವೆಸ್ಟ್ ಇಂಡೀಸ್ ವಿರುದ್ಧ ಸರಣಿಗೆ ಆಯ್ಕೆ ಮಾಡಲಾದ ಇಂಗ್ಲೆಂಡ್ ತಂಡದಲ್ಲಿ ಜಾಕ್ಸ್ ಸ್ಥಾನ ಪಡೆದಿದ್ದು, ಹೀಗಾಗಿ IPLನ ಪ್ಲೇ ಆಫ್ ಪಂದ್ಯಗಳಿಗೆ ಜಾಕ್ಸ್ ಲಭ್ಯವಿರುವುದಿಲ್ಲ. ಇದೀಗ ಜಾಕ್ಸ್ ಬದಲಿಗೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಇಂಗ್ಲೆಂಡ್ನ ವಿಕೆಟ್ ಕೀಪರ್ ಬ್ಯಾಟರ್ ಜಾನಿ ಬ್ಯಾರಿಸ್ಟೋ ಅವರನ್ನು ಬದಲಿಯಾಗಿ ಆಯ್ಕೆ ಮಾಡಿಕೊಂಡಿದೆ. ಮತ್ತು ಮತ್ತೊಬ್ಬ ಸೌತ್ ಆಫ್ರಿಕಾದ ವಿಕೆಟ್ ಕೀಪರ್ ಬ್ಯಾಟರ್ ರಿಯಾನ್ ರಿಕಲ್ಟನ್ ಕೂಡ ಈ ವಾರ ತವರಿಗೆ ಹಿಂತಿರುಗಲಿದ್ದಾರೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯಕ್ಕೆ ಆಯ್ಕೆ ಮಾಡಲಾದ ಸೌತ್ ಆಫ್ರಿಕಾ ತಂಡದಲ್ಲಿ ರಿಕಲ್ಟನ್ ಸ್ಥಾನ ಪಡೆದಿದ್ದು, ಹೀಗಾಗಿ ಅವರು ರಾಷ್ಟ್ರೀಯ ತಂಡವನ್ನ ಕೂಡಿಕೊಳ್ಳಬೇಕಿದೆ. ಹಾಗಾಗಿ ರಿಕಲ್ಟನ್ ಸಹ ಪ್ಲೇ ಆಫ್ಸ್ ಪಂದ್ಯಗಳಿಗೆ ಲಭ್ಯವಿರುವುದಿಲ್ಲ. ಇದೀಗ ರಿಯಾನ್ ರಿಕಲ್ಟನ್ ಬದಲಿಗೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಇಂಗ್ಲೆಂಡ್ ಆಟಗಾರ ರಿಚರ್ಡ್ ಗ್ಲೀಸನ್ ಅವರನ್ನ ಆಯ್ಕೆ ಮಾಡಿಕೊಂಡಿದೆ. ಮತ್ತು ಮುಂಬೈ ತಂಡದ ವೇಗಿ ಕಾರ್ಬಿನ್ ಬಾಷ್ ಕೂಡ IPLನ ದ್ವಿತೀಯ ಸುತ್ತಿನಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯಕ್ಕೆ ಆಯ್ಕೆಯಾಗಿರುವ ಬಾಷ್ ಈ ವಾರದ ಒಳಗೆ ಸೌತ್ ಆಫ್ರಿಕಾ ತಂಡವನ್ನ ಕೂಡಿಕೊಳ್ಳಲಿದ್ದಾರೆ. ಹೀಗಾಗಿ ಇದೀಗ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಶ್ರೀಲಂಕಾದ ಚರಿತ್ ಅಸಲಂಕಾ ಅವರನ್ನ ಬದಲಿ ಆಟಗಾರನನ್ನಾಗಿ ಆಯ್ಕೆಯನ್ನು ಮಾಡಿಕೊಂಡಿದೆ. ಮುಂಬೈ ಇಂಡಿಯನ್ಸ್ ತಂಡ ಮೇ 21ರಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕಣಕ್ಕಿಳಿಯಲಿದ್ದು, ಈ ಪಂದ್ಯವು ಉಭಯ ತಂಡಗಳ ಪಾಲಿಗೆ ನಿರ್ಣಾಯಕ. ಅಂದ್ರೆ ಈ ಮ್ಯಾಚ್ ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಗೆಲುವು ದಾಖಲಿಸಿದ್ರೆ ಪ್ಲೇ ಆಫ್ ಗೆಲ್ಲಲಿದೆ. ಅತ್ತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆದ್ರೆ ಮಾತ್ರ ಪ್ಲೇ ಆಫ್ ರೇಸ್ ನಲ್ಲಿ ಉಳಿಯಲಿದೆ. ಹೀಗಾಗಿ ಈ ಪಂದ್ಯದಲ್ಲಿ ಉಭಯ ತಂಡಗಳಿಂದ ಭರ್ಜರಿ ಪೈಪೋಟಿಯನ್ನು ನಿರೀಕ್ಷಿಸಬಹುದು. ವೀಕ್ಷಕರು, ಇದಾಗಿತ್ತು IPL ಧಮಾಕದ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ಕ್ರಿಕೆಟ್ನ ಮತ್ತು IPLನ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ಕಾರ್ಯಕ್ರಮ. ನಮಸ್ಕಾರ.